ನಿನ್ನೆ ಬೆಳಗಿನ ಜಾವ 2:33 ಗಂಟೆ ಸುಮಾರಿನಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿದರು. ಅದಾದ ನಂತರ ಸದಾಶಿವನಗರದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಇವತ್ತು ಬೆಳಗ್ಗೆ ಕೆಂಗೇರಿ, ರಾಮನಗರ, ಚನ್ನಪಟ್ಟಣ ಮಾರ್ಗವಾಗಿ ಅವರ ಹುಟ್ಟೂರು ಸೋಮನಹಳ್ಳಿಗೆ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಲಾಯಿತು. ಇಡೀ ರಸ್ತೆಯುದ್ದಕ್ಕೂ ಕೂಡ ಜನ ಪುಷ್ಪ ನಮನವನ್ನ ಸಲ್ಲಿಸಿದರು. ಹೇಗಿತ್ತು ಅದು ನೋಡಿ. ಅಭಿವೃದ್ಧಿ ಗಾರುಡಿಗನಿಗೆ ನಾಡಿನ ನಮನ. ಮಹಾನ್ ನಾಯಕನ ಕಣ್ತುಂಬಿಕೊಂಡ ಜನ. ರಸ್ತೆ ಇಕ್ಕೆಲೆಗಳಲ್ಲಿ ಜನವೋ ಜನ. ರಾಜ್ಯದ ಧೀಮಂತ ನಾಯಕ, ಅಭಿವೃದ್ಧಿಯ ಹರಿಕಾರ, ಆಧುನಿಕ ಬೆಂಗಳೂರಿನ ನಿರ್ಮಾತೃ, ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಬೆಂಗಳೂರಿಂದ ಹೊರಟ ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿ ಗೌರವ ಸಮರ್ಪಿಸಿದ್ರು. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಪುಷ್ಪ ನಮನ ಸಲ್ಲಿಸಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ಪೂಜಾ ವಿಧಿವಿಧಾನ ಪೂರೈಸಿದ ಬಳಿಕ ಎಸ್.ಎಂ. ಕೃಷ್ಣ ಅಂತಿಮ ಯಾತ್ರೆಯ ವಾಹನ ಮದ್ದೂರಿನ ಸೋಮನಹಳ್ಳಿ ಕಡೆಗೆ ಪ್ರಯಾಣಿಸಿತು. ಹೂವಿನಿಂದ ಅಲಂಕೃತಗೊಂಡ ವಾಹನದಲ್ಲಿ ಪಾರ್ಥಿವ ಶರೀರದ ಪಕ್ಕದಲ್ಲೇ ಕೂತು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣಿಸಿದ್ರು. ಟೌನ್ ಹಾಲ್, ಸ್ಯಾಟಲೈಟ್ ಬಸ್ ನಿಲ್ದಾಣ, ನಾಯಂಡಹಳ್ಳಿ, ಆರ್ಆರ್ ನಗರದ ರಸ್ತೆ ಬದಿಗಳಲ್ಲಿ ಜನ ನಿಂತು ಅಂತಿಮ ನಮನ ಸಲ್ಲಿಸಿದ್ರು. ಬೆಳಗ್ಗೆ 8:55 ಸ್ಥಳ ಕೆಂಗೇರಿ. ಆರ್ಆರ್ ನಗರ ದಾಟಿ ಕೆಂಗೇರಿ ಬಳಿಗೆ ಪಾರ್ಥಿವ ಶರೀರ ತಲುಪ್ತಾ ಇದ್ದ ಹಾಗೆ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಅಂತಿಮ ದರ್ಶನ ಪಡೆದರು. ಕೆಂಗೇರಿ ಬಳಿ ನಿಂತಿದ್ದ ನೂರಾರು ಅಭಿಮಾನಿಗಳು ಪುಷ್ಪ ನಮನ ಸಲ್ಲಿಸಿದರು. ಪಾರ್ಥಿವ ಶರೀರದ ದರ್ಶನವನ್ನ ಪಡೆದುಕೊಂಡರು. ಬೆಳಗ್ಗೆ 9:55 ಸ್ಥಳ ಬಿಡದಿ. ಕೆಂಗೇರಿಯಿಂದ ಹೊರಟ ಪಾರ್ಥಿವ ಶರೀರ ಬೆಳಗ್ಗೆ 9:55ಕ್ಕೆ ಬಿಡದಿಯನ್ನು ತಲುಪಿತು. ಮಾಜಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ನೂರಾರು ಅಭಿಮಾನಿಗಳು ಪಾರ್ಥಿವ ಶರೀರದ ದರ್ಶನವನ್ನ ಪಡೆದರು. ಸ್ಕೈವಾಕ್ ಮೇಲೆ ನಿಂತ ಜನ ಪುಷ್ಪ ವೃಷ್ಟಿಗೈದ್ರು. ನಾವೆಲ್ಲ ಗೌರವ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ನೋಡ್ತಕ್ಕಂಥ ಒಬ್ಬ ನಾಯಕ. ಬೆಂಗಳೂರನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದಂಥ ಕೀರ್ತಿ ಮಾನ್ಯ ಎಸ್.ಎಂ. ಕೃಷ್ಣರವರಿಗೆ ಸಲ್ತದೆ. ಇವತ್ತು ಕರ್ನಾಟಕದ ಅಭಿವೃದ್ಧಿಗೆ, ರಾಷ್ಟ್ರದ ಅಭಿವೃದ್ಧಿಗೆ ಅವರದೇ ಆದಂಥ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಒಂದು ರಾಜ್ಯದ ಕಳಕಳಿ ಇರ್ತಕ್ಕಂಥ ಒಬ್ಬ ನಾಯಕರು ನಮ್ಮ ಜೊತೆ ಇವತ್ತು ಇಲ್ಲ. ಸೊ ನಮ್ಮೆಲ್ಲರಿಗೂ ಕೂಡ ಅವರ ಮಾರ್ಗದರ್ಶನ, ಅವರ ಸಲಹೆಗಳು, ಅವರು ನಡೆದು ಬಂದಂಥ ದಾರಿ ಅವಿಸ್ಮರಣೀಯ ನಾಯಕರು. ಸ್ಥಳ 11:05 ಸ್ಥಳ ರಾಮನಗರ ಬಸ್ ನಿಲ್ದಾಣ. ಬಿಡದಿಯಿಂದ ಹೊರಟ ಚಿರಶಾಂತಿ ವಾಹನ ರಾಮನಗರ ಜಿಲ್ಲೆಯನ್ನ ಪ್ರವೇಶಿಸಿತು. ಐಜೂರು ವೃತ್ತದಲ್ಲಿ ನೂರಾರು ಮಂದಿ ದರ್ಶನ ಪಡೆದರು. ಬಳಿಕ ರಾಮನಗರದ ಬಸ್ ನಿಲ್ದಾಣವನ್ನು ತಲುಪಿತು. ಬಸ್ ನಿಲ್ದಾಣದ ಬಳಿ ಸಾವಿರಾರು ಮಂದಿ ನೆರೆದಿದ್ರು. ಕೆಲ ಕಾಲ ದರ್ಶನಕ್ಕೆ ಪೊಲೀಸರು ಅವಕಾಶವನ್ನು ಮಾಡಿಕೊಟ್ರು. ಮಧ್ಯಾಹ್ನ 12:10 ಸ್ಥಳ ಚನ್ನಪಟ್ಟಣ. ರಾಮನಗರದಿಂದ ಚನ್ನಪಟ್ಟಣಕ್ಕೆ ಅಂತಿಮ ಯಾತ್ರೆ ತಲುಪಿತು. ಚನ್ನಪಟ್ಟಣದಲ್ಲೂ ಸಾವಿರಾರು ಮಂದಿ ಪಾರ್ಥಿವ ಶರೀರದ ದರ್ಶನ ಪಡೆದರು. ಜೆಂಟಲ್ಮ್ಯಾನ್ ನಾಯಕನಿಗೆ ಗೌರವ ವಿದಾಯವನ್ನ ಸಲ್ಲಿಸಿದರು. ಚನ್ನಪಟ್ಟಣ ತಾಲೂಕಿನ ಮೂಲಕ ಮದ್ದೂರು ತಾಲೂಕಿಗೆ ಬೀಳ್ಕೊಟ್ರು.
ಚನ್ನಪಟ್ಟಣದ ಬಳಿಕ ಮದ್ದೂರಿನ ಸೋಮನಹಳ್ಳಿಗೆ ಪಾರ್ಥಿವ ಶರೀರ ಆಗಮಿಸಿತು. ಸೋಮನಹಳ್ಳಿಯಲ್ಲಿ ಗಣ್ಯರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಗಣ್ಯರ ಅಂತಿಮ ದರ್ಶನದ ಬಳಿಕ ಅಂತ್ಯಕ್ರಿಯೆಯೂ ನೆರವೇರಿತು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.